ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್. ಗೆಳೆಯರೆ, ನೀವು ಕೂಡ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. ಹೋಲ್ಡ್ ಆನ್ ಯುವರ್ ಹಾರ್ಸಸ್. ಮೊದಲು ನೀವು ಈ 10 ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಅದಾದ ನಂತರ ಮದುವೆಯ ಬಗ್ಗೆ ಯೋಚನೆ ಮಾಡಿ. ಆ ವಿಷಯಗಳು ಇಂತಿವೆ. ಲೆಟ್ಸ್ ಬಿಗಿನ್. ನಂಬರ್ 1, ಮ್ಯಾರೇಜ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಯುವರ್ ಲೈಫ್. ಮದುವೆ ಅನ್ನೋದು ನಿಮ್ಮ ಜೀವನದ ಅತಿ ದೊಡ್ಡ ರಿಸ್ಕ್ ಆಗಿದೆ. ಏಕೆಂದ್ರೆ ಸದ್ಯಕ್ಕೆ ಇಂಟರ್ನೆಟ್ ಜಮಾನ ನಡೀತಾ ಇದೆ. ಸೊ ಈ ಇಂಟರ್ನೆಟ್ ಜಮಾನದಲ್ಲಿ ನಿಮಗೆ ಲಾಯಲ್ ಲೈಫ್ ಪಾರ್ಟ್ನರ್ ಸಿಗೋದು ಆಲ್ಮೋಸ್ಟ್ ಆಲ್ ಅಸಾಧ್ಯವಾಗಿದೆ. ಒಂದು ವೇಳೆ ನಿಮಗೆ ಲಕ್ ಅಂತ ಹೇಳಿ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಲೈಫು ಸ್ವರ್ಗ ಆಗ್ಬೋದು. ಆದರೆ ಅಪ್ಪಿ ತಪ್ಪಿ ನಿಮಗೆ ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರೆ, ಮೋಸ ಮಾಡುವ ಲೈಫ್ ಪಾರ್ಟ್ನರ್ ಸಿಕ್ಕರೆ ಮುಗೀತು, ನಿಮ್ಮ ಜೀವನ ನರಕ ಆಗತ್ತೆ. ಸೊ ಅಂಥದ್ರಲ್ಲಿ ಭಾರತದಲ್ಲಿ ಹುಡುಗರ ಸೇಫ್ಟಿಗೆ ಯಾವುದೇ ತರಹದ ಕಾನೂನುಗಳೇ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಹುಡುಗಿ ನಮ್ಮ ಹುಡುಗರ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ರೆ ಮುಗೀತು. ಇದರಿಂದ ನಮಗೆ ಹೊರ ಬರೋಕೆ, ನಮ್ಮನ್ನು ನಾವು ನಿರಪರಾಧಿ ಅಂತ ಸಾಬೀತುಪಡಿಸಿಕೊಳ್ಳೋಕೆ ನಮ್ಮ ಪೂರ್ತಿ ಜೀವನ ಕೂಡ ಸಾಕಾಗಲ್ಲ. ಇದರಲ್ಲೇ ನಮ್ಮ ಹುಡುಗರ ಜೀವನ ಕಂಪ್ಲೀಟ್ಲಿ ಬರ್ಬಾದಾಗಿ ಹೋಗುತ್ತೆ. ಹೀಗಾಗಿ ಮೆಜಾರಿಟಿ ಆಫ್ ಹುಡುಗರು ಮದುವೆ ಮಾಡ್ಕೊಳ್ಳೋಕೆ ಹೆದರ್ತಾ ಇದ್ದಾರೆ. ಬರೀ ಹುಡುಗರಷ್ಟೇ ಹೆದರ್ತಾ ಇಲ್ಲ, ಮದುವೆಗೆ ಹುಡುಗಿಯರು ಕೂಡ ಹೆದರ್ತಾ ಇದ್ದಾರೆ. ಭಾರತದಲ್ಲಿ ಹುಡುಗಿಯರ ಸೇಫ್ಟಿಗಾಗಿ ಕೆಲವೊಂದಿಷ್ಟು ಕಾನೂನುಗಳಿವೆ, ಬಟ್ ಅವು ಯಾವುದೇ ಕಾನೂನುಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿಯೇ ಭಾರತದಲ್ಲಿ ಕ್ರೈಮ್ ಆನ್ ಮ್ಯಾರಿಡ್ ವುಮನ್ 95%ಗಿಂತಲೂ ಜಾಸ್ತಿ ಇದೆ. ಭಾರತದಲ್ಲಿ ಮ್ಯಾರಿಟಲ್ ರೇಪ್ಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಭಾರತದಲ್ಲಿ ಮದುವೆಯಾದ ಹೆಣ್ಮಕ್ಕಳ ಮೇಲೆ ಅವರ ಗಂಡಂದಿರೇ ರೇಪ್ ಮಾಡ್ತಾರೆ, ಒತ್ತಾಯ ಪೂರ್ವಕವಾಗಿ ಅವರೊಂದಿಗೆ ಸೆಕ್ಸ್ ಮಾಡ್ತಾರೆ. ಸೊ ಈ ಒಂದು ಕಾರಣಗಳಿಂದಾಗಿ ಹುಡುಗರು ಕೂಡ ಮದುವೆಗೆ ಹೆದರ್ತಾ ಇದ್ದಾರೆ, ಹುಡುಗಿಯರು ಕೂಡ ಮದುವೆಗೆ ಹೆದರ್ತಾ ಇದ್ದಾರೆ. ಒಟ್ನಲ್ಲಿ ಮದುವೆ ಅನ್ನೋದು ನಿಮ್ಮ ಜೀವನದ ಅತಿ ದೊಡ್ಡ ರಿಸ್ಕ್ ಆಗಿದೆ. ಅದಕ್ಕಾಗಿ ಸರಿಯಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ನಂಬರ್ 2, ಮ್ಯಾರೇಜ್ ಈಸ್ ದ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ನೌ. ಈ ಪ್ರೀತಿ ಪ್ರೇಮದಂತೆ ಈ ಮದುವೆ ಅನ್ನೋದು ಕೂಡ ಒಂದು ತರಹದ ಬಿಸ್ನೆಸ್ ಆಗಿದೆ. ಬ್ಯೂಟಿ ಹಾಗೂ ಪ್ರಾಪರ್ಟಿಯ ಬಿಸ್ನೆಸ್ ಆಗಿದೆ. ಸದ್ಯಕ್ಕೆ ಯಾರು ಕೂಡ ಒಳ್ಳೆ ಗುಣಗಳನ್ನ, ಒಳ್ಳೆ ಕ್ಯಾರೆಕ್ಟರನ್ನ, ಒಳ್ಳೆ ಪರ್ಸನಾಲಿಟಿಯನ್ನ ನೋಡಿ ಮದುವೆ ಆಗ್ತಿಲ್ಲ. ಎಲ್ಲರೂ ಕೂಡ ಹಣವನ್ನ, ಸರ್ಕಾರಿ ನೌಕರಿಯನ್ನ, ದುಡ್ಡನ್ನ, ಅಂತಸ್ತನ್ನ, ದೊಡ್ಡ ಬಂಗಲೆಯನ್ನ, ಕಾರನ್ನ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ, ಜಮೀನನ್ನ, ಬಂಗಾರನ್ನ ನೋಡಿಯೇ ಮದುವೆ ಆಗ್ತಾ ಇದ್ದಾರೆ. ಹುಡುಗರು ಹುಡುಗಿಯರ ಬ್ಯೂಟಿಯನ್ನ ನೋಡಿ ಮದುವೆ ಆಗ್ತಾ ಇದ್ರೆ, ಹುಡುಗಿಯರು ಹುಡುಗರ ಪ್ರಾಪರ್ಟಿಯನ್ನ ನೋಡಿ ಮದುವೆ ಆಗ್ತಾ ಇದ್ದಾರೆ. ಹುಡುಗರಿಗೆ ಹಾಟ್ ಆಗಿರುವ, ಸೆಕ್ಸಿ ಆಗಿರುವ ಹುಡುಗಿ ಸಿಗಬೇಕು, ಹುಡುಗಿಯರಿಗೆ ರಿಚ್ ಆಗಿರುವ, ಕೈತುಂಬ ಹಣ ಇರುವ, ಪವರ್ ಇರುವ ಹುಡುಗ ಸಿಗಬೇಕು. ಇಷ್ಟೇ. ಭಾರತದಲ್ಲಿ ಹುಡುಗ ಸಕ್ಸಸ್ಫುಲ್ ಆಗಿದ್ರೆ, ಹುಡುಗಿ ಸುಂದರವಾಗಿದ್ರೆ ಮುಗೀತು. ಈ ಪ್ರೀತಿ, ಪ್ರೇಮ, ಮದುವೆ, ಮಕ್ಕಳು ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಆಗ್ತವೆ. ಎಲ್ಲರೂ ಕೂಡ ಈ ಬ್ಯೂಟಿ ಪ್ರಾಪರ್ಟಿಗಳನ್ನ ನೋಡಿಯೇ ಮದುವೆ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮದುವೆ ತನ್ನ ಮಹತ್ವವನ್ನ ಕಳೆದುಕೊಂಡಿದೆ. ಮದುವೆ ಅನ್ನೋದು ಒಂದು ಮೀನಿಂಗ್ಲೆಸ್ ಆಗಿದೆ. ಸೊ ಈ ಬ್ಯೂಟಿ ಹಾಗೂ ಪ್ರಾಪರ್ಟಿಯನ್ನ ನೋಡಿ ಇವತ್ತಿನ ಯುವಕ ಯುವತಿಯರು ಮದುವೆ ಆಗ್ತಾರೆ. ಅದಾದ ನಂತರ ಟೈಮ್ ಕಳೆದ ನಂತರ ಪ್ರಾಪರ್ಟಿ ಕಮ್ಮಿ ಆಗುತ್ತಾ ಹೋಗುತ್ತೆ, ಬ್ಯೂಟಿ ಕೂಡ ಹಾಳಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇವರಿಬ್ರು ಜಗಳ ಮಾಡಿಕೊಂಡು ಡಿವೋರ್ಸನ್ನು ಮಾಡ್ಕೊತಾ ಇದ್ದಾರೆ. ಸೊ ಒಂದು ವೇಳೆ ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಸುಖವಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಈ ಬ್ಯೂಟಿ ಪ್ರಾಪರ್ಟಿಗಳ ಹೊಲಸು ದಂಧೆಯಿಂದ ಹೊರಗೆ ಬಂದು ಮ್ಯಾರೇಜನ್ನು ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ಗಳಲ್ಲಿ ಎಲ್ಲ ತರಹದ ವಿಡಿಯೋಗಳನ್ನು ಸುಲಭವಾಗಿ ಎಡಿಟ್ ಮಾಡುವುದನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಂಬರ್ 3, ಮೀಟಿಂಗ್ ಆ್ಯಂಡ್ ಡೇಟಿಂಗ್ ಆರ್ ಇಂಪಾರ್ಟೆಂಟ್ ಬಿಫೋರ್ ಮ್ಯಾರೇಜ್. ಮದುವೆ ಆಗುವುದಕ್ಕಿಂತ ಮುಂಚೆ ಮೀಟಿಂಗ್ ಹಾಗೂ ಡೇಟಿಂಗ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ನೀವು ನಿಮ್ಮ ಮದುವೆ ಆಗುವುದಕ್ಕಿಂತ ಮುಂಚೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಮೀಟ್ ಆಗಿ, ಬರೀ ಒಂದು ಸರ್ತಿ ಅಲ್ಲ, ಅಟ್ಲೀಸ್ಟ್ ಒಂದು 3-4 ಸರ್ತಿ ಆದರೂ ಅವರನ್ನು ಮೀಟ್ ಆಗಿ ಅವರೊಂದಿಗೆ ಫೋನಲ್ಲಿ ಮಾತಾಡಿ. ಈ ಮದುವೆಗೆ ಮುಂಚೆ ನೀವು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರನ್ನು ಮೀಟ್ ಮಾಡ್ತಿರಲ್ಲ, ಇದೊಂಥರ ನಿಮಗೆ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಇದ್ದಂಗೆ. ಸೊ ಇದರಿಂದ ನಿಮಗೆ ಬಹಳಷ್ಟು ಥರದ ಲಾಭಗಳಾಗ್ತವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ನಿಮಗೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಅವನ ಬಗ್ಗೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಸರಿಯಾಗಿ ತಿಳಿದುಕೊಳ್ಳಬಹುದು. ಆತ ಒಬ್ಬ ಲಾಯಲ್ ವ್ಯಕ್ತಿ ಆಗಿದ್ದಾನಾ ಅಥವಾ ಇಲ್ವಾ, ಅವಳು ಒಬ್ಬಳು ಲಾಯಲ್ ಹೆಣ್ಮಗಳ ಅಥವಾ ಇಲ್ವಾ ಎಂಬುದನ್ನು ನೀವು ಅರ್ಥ ಮಾಡ್ಕೋಬಹುದು. ನೀವು ಅವರನ್ನು ಟೆಸ್ಟ್ ಕೂಡ ಮಾಡ್ಬೋದು.
ಅವರು ನಿಮಗೆ ಯೋಗ್ಯನಾದ ಲೈಫ್ ಪಾರ್ಟ್ನರ್ ಹೌದಾ ಇಲ್ವಾ ಎಂಬುದನ್ನು ಕೂಡ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಲಾಭಗಳು ಬರೀ ಮೀಟಿಂಗ್ನಲ್ಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ಮದುವೆಗಿಂತಲೂ ಮುಂಚೆ ಕಂಪಲ್ಸರಿಯಾಗಿ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನೊಂದಿಗೆ ಮೀಟಿಂಗ್ಗಳನ್ನು ಮಾಡಿ. ನಂಬರ್ 4, ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ ಪಾರ್ಟ್ನರ್ಸ್ ಲವ್ ಲ್ಯಾಂಗ್ವೇಜ್ ಇಮ್ಮಿಡಿಯೇಟ್ಲಿ. ನೀವು ನಿಮ್ಮ ಮದುವೆಯಾದ ನಂತರ ಇಮ್ಮಿಡಿಯೇಟ್ ಆಗಿ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಪ್ರೈಮರಿ ಲವ್ ಲ್ಯಾಂಗ್ವೇಜನ್ನು ಪತ್ತೆ ಹಚ್ಚಿ ಮತ್ತು ಅದರ ಜೊತೆಗೆ ನಿಮ್ಮ ಪ್ರೈಮರಿ ಲವ್ ಲ್ಯಾಂಗ್ವೇಜನ್ನು ಮ್ಯಾಚ್ ಮಾಡ್ಕೊಳ್ಳಿ. ನೀವು ಮದುವೆ ಆಗ್ತಾ ಇದ್ದಂತೆ ಈ ಕೆಲಸವನ್ನು ಮಾಡಲೇಬೇಕು. ಒಂದು ವೇಳೆ ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತವೆ. ನೀವು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳ ಮಾಡಿಕೊಂಡು ಇದನ್ನೇ ದೊಡ್ಡದು ಮಾಡಿಕೊಂಡು ಡಿವೋರ್ಸಿನ ತನಕ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಒಟ್ನಲ್ಲಿ 5 ತರಹದ ಲವ್ ಲ್ಯಾಂಗ್ವೇಜ್ಗಳು ಇರ್ತವೆ. ನಂಬರ್ 1 ವರ್ಡ್ಸ್ ಆಫ್ ಅಫರ್ಮೇಷನ್, ನಂಬರ್ 2 ಆಕ್ಟ್ಸ್ ಆಫ್ ಸರ್ವಿಸ್, ನಂಬರ್ 3 ರಿಸೀವಿಂಗ್ ಗಿಫ್ಟ್ಸ್, ನಂಬರ್ 4 ಕ್ವಾಲಿಟಿ ಟೈಮ್, ನಂಬರ್ 5 ಫಿಸಿಕಲ್ ಟಚ್. ಈ 5 ಲವ್ ಲ್ಯಾಂಗ್ವೇಜ್ಗಳಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ನ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಪತ್ತೆ ಹಚ್ಚಿ ಮತ್ತು ಅದರೊಂದಿಗೆ ನಿಮ್ಮ ಲವ್ ಲ್ಯಾಂಗ್ವೇಜನ್ನು ಮ್ಯಾಚ್ ಮಾಡಿ ಮತ್ತು ನಿಮ್ಮ ಒಂದು ಮ್ಯಾರಿಡ್ ಲೈಫನ್ನು ರೊಮ್ಯಾಂಟಿಕ್ ಆಗಿ ಹ್ಯಾಪಿಯಾಗಿ ನಗನಗ್ತಾ ಎಂಜಾಯ್ ಮಾಡಿ. ಒಂದು ವೇಳೆ ನಿಮಗೆ ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಬೇಗನೆ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗಬೇಕು, ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬೇಕು ಅನ್ನೋ ಆಸೆ ಇದ್ದರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ ಮತ್ತು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ. ನಂಬರ್ 5 ಲರ್ನ್ ಟು ಆಸ್ಕ್ ಅಪಾಲಜಿ. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಕ್ಷಮೆ ಕೇಳುವುದನ್ನು ಕೂಡ ಕಲಿಯಲೇಬೇಕು. ನೀವು ತಪ್ಪನ್ನು ಮಾಡಿ ಇಲ್ಲವೇ ಬಿಡಿ, ನಿಮಗಂತೂ ಸರಿಯಾಗಿ ಕ್ಷಮೆ ಕೇಳಕ್ಕೆ ಬರಲೇಬೇಕು. ಯಾಕೆಂದರೆ ಮದುವೆಯಾದ ನಂತರ ಬಹಳಷ್ಟು ಸಲ ನಿಮಗೆ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ನೀವು ಕ್ಷಮೆ ಕೇಳಿದರೆ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಸಂಸಾರ ಉಳಿಯುತ್ತೆ. ಬಟ್ ಈಗಿನ ಯುವಕ ಯುವತಿಯರಿಗೆ ಕ್ಷಮೆ ಕೇಳೋಕೆನೆ ಬರಲ್ಲ. ಹುಡುಗರಿಗೂ ಕೂಡ ಕ್ಷಮೆ ಕೇಳಕ್ಕೆ ಬರಲ್ಲ, ಹುಡುಗಿಯರಿಗಂತೂ ಮೊದಲೇ ಬರಲ್ಲ. ಕ್ಷಮೆ ಕೇಳೋಕೆ ಇವರಿಗೆ ನಾಚಿಕೆ ಬರುತ್ತೆ, ಕ್ಷಮೆ ಕೇಳೋಕೆ ಇವರ ಈಗೋ ಅಡ್ಡ ಬರುತ್ತೆ. ಸೊ ಹೀಗಾಗಿ ಯಾವ ಜಗಳ ರಾತ್ರಿ ಬೆಡ್ರೂಮಲ್ಲಿ ಮುಗಿಬೇಕಾಗಿತ್ತೋ ಆ ಜಗಳ ಮರುದಿನ ಬೀದಿಗೆ ಬರುತ್ತೆ. ಸಂಜೆ ಅನ್ನೋ ತನಕ ಕೋರ್ಟ್ ಮೆಟ್ಟಿಲೇರಿ ಡೈವರ್ಸಲ್ಲಿ ಎಂಡ್ ಆಗುತ್ತೆ. ಆದರೆ ನೀವು ಮತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಇಬ್ಬರೂ ಕೂಡ ಸರಿಯಾಗಿ ಕ್ಷಮೆ ಕೇಳೋದನ್ನು ಕಲಿತರೆ ನಿಮ್ಮ ಮ್ಯಾರಿಡ್ ಲೈಫು ಈ ರೀತಿ ಆಗಲ್ಲ. ನೀವು ಸುಖಕರವಾಗಿ ನಿಮ್ಮ ಮ್ಯಾರಿಡ್ ಲೈಫನ್ನು ಎಂಜಾಯ್ ಮಾಡ್ಬೋದು. ಅದಕ್ಕಾಗಿ ನೀವು ಮತ್ತು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಇಬ್ಬರೂ ಕೂಡ ಮದುವೆ ಆಗುವುದಕ್ಕಿಂತ ಮುಂಚೆಯೇ ಕಂಪಲ್ಸರಿಯಾಗಿ ಕ್ಷಮೆಯನ್ನು ಕೇಳೋದನ್ನು ಕಲಿಯಿರಿ. ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಅವೇರ್ನೆಸ್ಸನ್ನು ಮೂಡಿಸಿ. ನಂಬರ್ 6 ಡೂ ಫೈನಾನ್ಷಿಯಲ್ ಪ್ಲಾನಿಂಗ್ ಬಿಫೋರ್ ಫ್ಯಾಮಿಲಿ ಪ್ಲಾನಿಂಗ್. ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿ. ಭಾರತದಲ್ಲಿ ಮೆಜಾರಿಟಿ ಆಫ್ ಜನರಿಗೆ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು, ಇದರ ಮಹತ್ವ ಏನು ಅಂತಂದ್ರೇ ಗೊತ್ತಿಲ್ಲ. ಅವರು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡೋದೇ ಇಲ್ಲ. ಸೀದಾ ಮದುವೆ ಆಗ್ತಾರೆ, 2-3 ಮಕ್ಕಳನ್ನು ಮಾಡಿಬಿಟ್ಟು ಮುಂದೆ ಜೀವನವಿಡೀ ದುಡ್ಡಿಗಾಗಿ ಕತ್ತೆ ಥರ ದುಡಿತಾರೆ. ಸಾಯೋ ತನಕ ಹಣಕ್ಕಾಗಿ ಸ್ಟ್ರಗಲ್ ಮಾಡ್ತಾರೆ. ಇವರು ಸತ್ರು ಕೂಡ ಇವರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗಲ್ಲ ಮತ್ತು ಇವರಿಗೆ ಸುಖ ಕೂಡ ಸಿಗಲ್ಲ, ನೆಮ್ಮದಿ ಕೂಡ ಸಿಗಲ್ಲ. ಸೊ ನಿಮಗಿಂತ ಲೈಫ್ ಬೇಕಾ? ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಸರಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡದೇ ಇದ್ದರೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೇ ಇದ್ದರೆ ಖಂಡಿತವಾಗಿ ನಿಮ್ಮ ಜೀವನ ಕೂಡ ಹಿಂಗೆ ಆಗುತ್ತೆ. ನೀವು ಕೂಡ ಅವರಂತೆ ಸಾಯೋ ತನಕ ಹಣಕ್ಕಾಗಿ ಸ್ಟ್ರಗಲ್ ಮಾಡ್ತೀರಾ, ಕತ್ತೆ ಥರ ದುಡಿತೀರಾ, ನಿಮ್ಮ ಜೀವನವನ್ನೆಲ್ಲ ಅಡ್ಜಸ್ಟ್ಮೆಂಟ್ನಲ್ಲೇ ಕಳಿತೀರಾ, ನಾಯಿ ಪಾಡಾಗತ್ತೆ ನಿಮ್ಮದು. ಸೊ ನಿಮ್ಮೊಂದಿಗೆ ಈ ರೀತಿ ಆಗಬಾರ್ದಂತಂದರೆ ನೀವು ಮೊದಲು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿ. 1-2 ವರ್ಷ ಲೇಟಾಗಿ ಮದುವೆ ಆದರೆ ಏನು ಜಗತ್ತು ಮುಳುಗೋಗಲ್ಲ, ಆವಾಗಲೂ ಕೂಡ ಮಕ್ಕಳು ಹಾಗೆ ಆಗ್ತವೆ. ಸೊ ಮೊದಲು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ, ಅದಾದ ನಂತರ ಮ್ಯಾರೇಜ್ ಪ್ಲಾನಿಂಗು, ಫ್ಯಾಮಿಲಿ ಪ್ಲಾನಿಂಗು ಮಾಡಿ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಆನ್ಲೈನಲ್ಲಿ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ನಂಬರ್ 7 ಪೋರ್ನೋಗ್ರಫಿ ಇಸ್ ನಾಟ್ ರಿಯಲ್ ಆ್ಯಂಡ್ ನಾರ್ಮಲ್. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಪೋರ್ನೋಗ್ರಫಿಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಕಟು ಸತ್ಯಗಳನ್ನು ತಿಳಿದುಕೊಳ್ಳಲೇಬೇಕು. ಉದಾಹರಣೆಗಾಗಿ ಪೋರ್ನೋಗ್ರಫಿ ಈಸ್ ನಾಟ್ ಫುಲ್ಲಿ ರಿಯಲ್, pornography is not a real sex, pornography is not a normal sex, pornography is a fake, it is a fantasy, it is a acting, it is a drama, it is scripted. ನೀವು ಪೋರ್ನಲ್ಲಿ ಏನೇನೆಲ್ಲ ನೋಡಿರ್ತೀರಲ್ಲ ಅವೆಲ್ಲವನ್ನ ನೀವು ರಿಯಲ್ ಲೈಫಲ್ಲಿ ರಿಯಲ್ ಬೆಡ್ಡಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಪೋರ್ನೇ ಬೇರೆ ಆಗಿದೆ, ರಿಯಲ್ ಲೈಫಲ್ಲಿ ರಿಯಲ್ ಸೆಕ್ಸೇ ಬೇರೆ ಆಗಿದೆ. ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಗಂಡ ಮತ್ತೆ ಹೆಂಡತಿ
ನಿಮ್ಮೊಂದಿಗೆ ಬೆಡ್ನಲ್ಲಿ ಪೋರ್ನ್ ಸ್ಟಾರ್ಸ್ಗಳಂತೆ ಪರ್ಫಾರ್ಮ್ ಮಾಡೋಕ್ಕೆ ಮತ್ತು ಕೋಆಪ್ರೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಭಾರತದಲ್ಲಿ ಸೆಕ್ಸ್ ಎಜುಕೇಷನಿನ ಕೊರತೆಯಿಂದಾಗಿ ಮೆಜಾರಿಟಿ ಜನ ಈ ಸಿನಿಮಾಗಳಲ್ಲಿರುವ ಡಬ್ಬಾ ಪ್ರೀತಿಯನ್ನೇ ನಿಜವಾದ ಪ್ರೀತಿ ಅಂತ ಅನ್ಕೊಂಡಿದ್ದಾರೆ, ಮತ್ತು ಈ ಪೋರ್ನ್ ವಿಡಿಯೋಗಳನ್ನೇ ನಿಜವಾದ ಸೆಕ್ಸು ಅಂತ ಅನ್ಕೊಂಡಿದ್ದಾರೆ. ಇವೆರಡೂ ಕೂಡ ಗೊಳ್ಳಾಗಿವೆ, ಸುಳ್ಳಾಗಿವೆ. ಸೊ ಪೋರ್ನೇ ಬೇರೆ ಆಗಿದೆ, ರಿಯಲ್ ಸೆಕ್ಸೇ ಬೇರೆ ಆಗಿದೆ. ಸೊ ಈ ಎಲ್ಲ ಕಟು ಸತ್ಯಗಳನ್ನು ನೀವು ಮದುವೆಗೂ ಮುಂಚೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಮತ್ತು ನಿಮ್ಮ ತಲೆಯಲ್ಲಿರುವ ಎಲ್ಲ ಡರ್ಟಿ ವಿಚಾರಗಳನ್ನು, ಡರ್ಟಿ ಪ್ಲ್ಯಾನ್ಸ್ಗಳನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು. ಇಲ್ಲದಿದ್ದರೆ ಮದುವೆ ಆದ ನಂತರ ನಿಮ್ಮ ಸೆಕ್ಸ್ ಲೈಫ್ನ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ನಂಬರ್ 8, ನೋ ದ ಸೀಕ್ರೆಟ್ ಆಫ್ ಹ್ಯಾಪಿ ಆ್ಯಂಡ್ ರೊಮ್ಯಾಂಟಿಕ್ ಸೆಕ್ಸ್. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಹ್ಯಾಪಿ ಹಾಗೂ ರೊಮ್ಯಾಂಟಿಕ್ ಸೆಕ್ಸ್ನ ಸೀಕ್ರೆಟ್ ಅನ್ನ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಮ್ಯೂಚುವಲ್ ಸೆಕ್ಸುವಲ್ ಫುಲ್ಫಿಲ್ಮೆಂಟ್ ಈಸ್ ನಾಟ್ ಆಟೋಮೆಟಿಕ್ ಅಂಡ್ ಸೆಕ್ಸ್ ವಿದೌಟ್ ಲವ್ ಈಸ್ ಅ ಜಸ್ಟ್ ಅ ರೇಪ್. ಈ ಎರಡು ಕಟು ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಸೆಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒನ್ ಸೈಡ್ ಎಫರ್ಟ್ನಿಂದ ಸಾಧ್ಯ ಇಲ್ಲ. ನಿಮಗೆ ಸೆಕ್ಸ್ ಅಲ್ಲಿ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಂದ್ರೆ, ಮಜಾ ಸಿಗ್ಬೇಕಂತಂದ್ರೆ ಇಬ್ಬರ ಕಡೆಯಿಂದಲೂ ಕೂಡ ಮ್ಯೂಚುವಲ್ ಆಗಿರುವ ಕನ್ಸೆಂಟ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಎಫರ್ಟ್ಸ್ ಇರಬೇಕು. ಇಬ್ಬರು ಕೂಡ ಹ್ಯಾಪಿಯಾಗಿರಬೇಕು ಮತ್ತೆ ಪರಸ್ಪರ ಡಿಸ್ಕಸ್ ಮಾಡಿ ಅದಕ್ಕೆ ಮುಂದಾಗಬೇಕು. ಆವಾಗಲೇ ನಿಮಗೆ ಸೆಕ್ಸಲ್ಲಿ ಮಜಾ ಸಿಗತ್ತೆ. ನೀವು ಪ್ರೀತಿ ಇರದೆ ಸೆಕ್ಸ್ ಅನ್ನ ಮಾಡಿದರೆ ಅದು ಸಂಭೋಗ ಆಗಲ್ಲ, ಅದು ರೇಪ್ ಆಗತ್ತೆ. ಒಬ್ಬ ಪುರುಷ ಬರೀ ತನ್ನ ಶಾರೀರಿಕ ಸುಖಕ್ಕಾಗಿ, ತನ್ನ ದೇಹದ ಹಸಿವನ್ನ ನೀಗಿಸಿಕೊಳ್ಳುವುದಕ್ಕಾಗಿ, ಚಟಕ್ಕಾಗಿ ಸೆಕ್ಸ್ ಮಾಡ್ತಾನೆ. ಆದರೆ ಓರ್ವ ಮಹಿಳೆ ಬರೀ ಸೆಕ್ಸ್ಗಾಗಿ ಸೆಕ್ಸ್ ಅನ್ನ ಮಾಡಲ್ಲ. ಆಕೆ ಒಂದು ಲವಿಂಗ್ ರಿಲೇಶನ್ಶಿಪ್ಗಾಗಿ ಹಾಗೂ ಎಮೋಷನಲ್ ಸಪೋರ್ಟ್ಗಾಗಿ ಸೆಕ್ಸ್ ಮಾಡ್ತಾಳೆ. ಸೊ ಒಂದು ವೇಳೆ ನೀವು ನಿಮ್ಮ ಮದುವೆ ಆದ ನಂತರ ನಿಮ್ಮ ಸೆಕ್ಸ್ ಲೈಫನ್ನು ಫುಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹೆಂಡತಿಯೊಡನೆ ಕಂಪಲ್ಸರಿಯಾಗಿ ಒಂದು ಲವಿಂಗ್ ರಿಲೇಶನ್ಶಿಪ್ಪನ್ನು ಬಿಲ್ಡ್ ಮಾಡಿ, ಅವಳಿಗೆ ಎಮೋಷ್ನಲ್ ಸಪೋರ್ಟನ್ನು ಕೊಡಿ. ಅದಾದ ನಂತರ ಅವಳೊಂದಿಗೆ ಬೆಡ್ ಶೇರ್ ಮಾಡಿ. ಆವಾಗ ಆಕೆ ನಿಮಗೆ ಫುಲ್ಲಿ ಕೋಆಪ್ರೇಟ್ ಮಾಡ್ತಾಳೆ, ನಿಮಗೆ ಫುಲ್ಲಿ ಪ್ಲೀಸರನ್ನು ಕೊಡ್ತಾಳೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮದುವೆ ಆಗುವುದಕ್ಕಿಂತ ಮುಂಚೆ ಹ್ಯಾಪಿ ಆ್ಯಂಡ್ ರೊಮ್ಯಾಂಟಿಕ್ ಸೆಕ್ಸ್ನ ಈ ಸೀಕ್ರೆಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ನಂಬರ್ 9, ಫುಲ್ಫಿಲ್ ಆಲ್ ದ ನೀಡ್ಸ್ ಆಫ್ ಯುವರ್ ಲೈಫ್ ಪಾರ್ಟ್ನರ್, ಅದರ್ವೈಸ್ ದೇ ವಿಲ್ ಚೀಟ್ ಯು. ನೀವು ಮದುವೆಯಾದ ನಂತರ ನಿಮ್ಮ ಜೀವನ ಸಂಗಾತಿಯ ಎಲ್ಲ ಕನಸುಗಳನ್ನು, ಆಸೆಗಳನ್ನು ಮತ್ತು ಅಗತ್ಯತೆಗಳನ್ನು ಕಂಪಲ್ಸರಿಯಾಗಿ ನೆರವೇರಿಸಿ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಮಾನಸಿಕ, ದೈಹಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸದಿದ್ದರೆ ಅವರು ನಿಮಗೆ ಖಂಡಿತವಾಗಿಯೂ ಮೋಸ ಮಾಡ್ತಾರೆ ಮತ್ತು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳನ್ನು, ಅಕ್ರಮ ಸಂಬಂಧಗಳನ್ನು ಶುರು ಮಾಡಿಕೊಳ್ತಾರೆ. ಅದಕ್ಕಾಗಿ ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ನ ಎಲ್ಲ ಬೇಡಿಕೆಗಳನ್ನು, ಆಸೆಗಳನ್ನು, ಕನಸುಗಳನ್ನು, ಅಗತ್ಯತೆಗಳನ್ನು ಫುಲ್ಫಿಲ್ ಮಾಡೋಕ್ಕೆ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ. ಇಲ್ಲವಾದರೆ ಮುಂದೆ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ, ಅಳಬೇಕಾಗತ್ತೆ. ನಂಬರ್ 10 ಆ್ಯಂಡ್ ಲಾಸ್ಟ್, ಡೂ ಅ ಬ್ಲಡ್ ಟೆಸ್ಟ್ ಬಿಫೋರ್ ಮ್ಯಾರೇಜ್. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ನಿಮ್ಮ ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ನ ಬ್ಲಡ್ ಟೆಸ್ಟನ್ನು ಮಾಡಿಸಿಕೊಳ್ಳಿ. ಇದರಲ್ಲಿ ನಾಚುವಂಥದ್ದೇನಿಲ್ಲ. ಮದುವೆಗೂ ಮುಂಚೆ ನೀವು ಹಾಗೂ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರು ಎಲ್ಲೆಲ್ಲಿ ಹೋಗಿ ಏನೇನೆಲ್ಲ ಕಾಂಡಗಳನ್ನು ಮಾಡಿದ್ದೀರಾ ಅನ್ನೋದು ಯಾರಿಗೆ ಗೊತ್ತು? ಎಲ್ಲೆಲ್ಲಿ ಸಗಣಿ ತಿನ್ನುವ ಕೆಲಸವನ್ನು ಮಾಡಿದ್ದೀರಾ ಅನ್ನೋದು ಯಾರಿಗೆ ಗೊತ್ತು? ಅದಕ್ಕಾಗಿ ಕಂಪಲ್ಸರಿಯಾಗಿ ಬ್ಲಡ್ ಟೆಸ್ಟನ್ನು ಮಾಡಿಸಿಕೊಳ್ಳಿ. ಇದರಿಂದ ನಿಮಗೆ ಯಾವುದಾದರೂ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಇವೆಯಾ ಅಂತ ಗೊತ್ತಾಗುತ್ತೆ. ಏಡ್ಸು, ಹೆಪಟೈಟಿಸ್ ಬಿ ನಂಥ ರೋಗಗಳು ನಿಮಗೆ ಇಲ್ಲವೇ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ ಇವೇನಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಬ್ಲಡ್ ಕಂಪ್ಯಾಟಿಬಿಲಿಟಿ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಡ್ರಗ್ ಅಡಿಕ್ಷನ್ ಬಗ್ಗೆ ಗೊತ್ತಾಗುತ್ತೆ. ನೀವು ಇಲ್ಲವೇ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರು ಡ್ರಗ್ ಅಡಿಕ್ಟ್ ಆಗಿದ್ದೀರಾ ಅಥವಾ ಇಲ್ವಾ ಎಂಬುದು ಈ ಬ್ಲಡ್ ಟೆಸ್ಟ್ನಿಂದ ಗೊತ್ತಾಗುತ್ತೆ. ಮುಂದೆ ಮದುವೆ ಆದ ನಂತರ ಪಶ್ಚಾತ್ತಾಪವನ್ನು ಪಡುವುದರ ಬದಲು ಮುಂದೆ ನಿಮ್ಮ ಅಮಾಯಕ ಪಾಪ ಮಕ್ಕಳಿಗೂ ಕೂಡ ಇವೆಲ್ಲ ರೋಗಗಳನ್ನು ಅಂಟಿಸುವ ಬದಲು ಮೊದಲೇ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗತ್ತೆ. ನೀವು ನೆಟ್ಟಿಗಿದ್ರೆ ಮದುವೆಯಾಗಿ, ಇಲ್ಲ ಏನಾದರೂ ಡಿಫೆಕ್ಟ್ ಇದ್ದರೆ ಆಗೋಕ್ಕೆ ಹೋಗಬೇಡಿ, ಇಲ್ಲವೇ ಸೊಲ್ಯೂಷನ್ ಏನಾದರೂ ಇದ್ದರೆ ಅದರ ಬಗ್ಗೆ ನೋಡಿ. ಓಕೆ ಗೆಳೆಯರೆ, ಫೈನ್. ಮದುವೆ ಆಗುವುದಕ್ಕಿಂತ ಮುಂಚೆ ನೀವು 10 ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇನ್ನೂ ತಿಳಿದುಕೊಳ್ಳಬೇಕಾದ ವಿಷಯಗಳು ಸಾಕಷ್ಟಿವೆ. ಇವುಗಳನ್ನು ನಾನು ಡೈರೆಕ್ಟರ್ ಸತೀಶ್ ಕುಮಾರ್ ಹಿಂದಿ ಯೂಟ್ಯೂಬ್ ಚಾನಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರುವೆ. ಸೊ ನೀವು ನನ್ನ ಆ ಚಾನಲ್ಗೆ ವಿಸಿಟ್ ಮಾಡಿ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ಪ್ಲೇಲಿಸ್ಟ್ನ ಮೇಲೆ ಕ್ಲಿಕ್ ಮಾಡಿ ಆ ಎಲ್ಲ 100 ವಿಡಿಯೋಗಳನ್ನು ನೋಡ್ಬೋದು. ಇದರಿಂದ ಖಂಡಿತವಾಗಿಯೂ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ ಮತ್ತು ನಿಮಗೆ ತುಂಬಾ ಸಿಕ್ಕಾಪಟ್ಟೆ ಪ್ರಯೋಜನಗಳಾಗ್ತವೆ. ಸೊ ಅದಕ್ಕಾಗಿ ಆ ಒಂದು ವಿಡಿಯೋ ಪ್ಲೇಲಿಸ್ಟನ್ನು ಕಂಪಲ್ಸರಿಯಾಗಿ ನೋಡಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.